ಸ್ಪೀಕರ್ ಆಗಿದ್ದೀರಿ, ಸಚಿವರಾಗ್ತೀರಾ ಹೇಗೆ ಇದೇ ಸರ್ಕಾರದಲ್ಲಿ? ಅದು ನೋಡಿ, ನಾನು ಯಾವುದೇ ಒಂದು ಸ್ಥಾನವನ್ನು ನಾನು ಅದರ ಬೆನ್ನ ಹಿಂದೆ ಹೋಗಿ ಅದು ಬೇಕು ಇದು ಬೇಕಂತ ಕೇಳಿ ನಾನು ಎಲ್ಲಿಯೂ ನನಗೆಲ್ಲಿ ಕೂಡ ನಾನು ಆಗಲಿಲ್ಲ. ಎಲ್ಲ ನನ್ನ ಕ್ಷೇತ್ರ ಜನಸಾಮಾನ್ಯ ವಿಶೇಷವಾದ ಆಶೀರ್ವಾದದಿಂದ, ನಮ್ಮ ನಾಯಕರ ವಿಶೇಷವಾದ ಬೆಂಬಲದಿಂದ ನನಗೆ ಆಟೋಮ್ಯಾಟಿಕ್ಕಾಗಿಯೇ ಬಂದದ್ದು. ನನ್ನ ಬೈ ಎಲೆಕ್ಷನಲ್ಲಿ ನಾನು ತಂದೆ ತೀರಿ ಹೋದಾಗ ಹಲವಾರು ಜನ ಟ್ರೈ ಮಾಡ್ತಾಯಿದ್ರು ಟಿಕೆಟಿಗೆ. ನಾನು ಒಂದು ದಿವಸ ನಾನು ಡೆಲ್ಲಿಗೆ ಹೋಗಲಿಲ್ಲ. ಕರೆದು ಕೊಟ್ಟಿದ್ದೆಲ್ಲ ಬೆಂಗಳೂರಲ್ಲಿ ಬಂದು ಕರೆದು ಚರ್ಚೆ ಮಾಡಿದೆ 2-3 ಸಲ. ಖರ್ಗೆಜಿ ಅಧ್ಯಕ್ಷರಾಗಿದ್ದರು ಐದರಲ್ಲಿ. ನಾವೆಲ್ಲ ಜೊತೆ ಯಾರೆಲ್ಲ ಕೇಳ್ತಾ ನಾನು ಎಲ್ಲಿ ಕೂಡ ವೈಮಾನ ಸೌಂಡ್ ದೂರಲಿಲ್ಲ. ನಾನು ಎಲ್ಲೇ ಒಂದು ನನಗೆ ಫೋನ್ ಬರುವಾಗ ಎಲ್ಲೇ ಒಂದು ಹಳ್ಳಿಯಲ್ಲಿದ್ದೆ ನಾನು ಮೀಟಿಂಗ್ ಮಾಡಿ. ನನಗೆ 3:30 ಗಂಟೆಗೆ ಅಲ್ಲಿಗೆ ಬರ್ತಾ 5 ಗಂಟೆಗೆ ಬರಬೇಕು. ಮತ್ತು ನಾನು ಸಂಜೆ ಬಂದು ಮುಟ್ಟಿದ್ದೆ. ನಾನು ಸಚಿವನಾದ ಸಿದ್ದರಾಮಯ್ಯ ಸರ್ಕಾರ ಸಚಿವ ಆದಾಗ ನಾನು ಎಲ್ಲಿಯೂ ಕೂಡ ಹೋಗಿ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಬರೀ ವಿಶ್ ಮಾಡಿ ನಾನು ಬಂದೆ. ಮುಖ್ಯಮಂತ್ರಿಗಳನ್ನು ಭೇಟಿ ಲಿಫ್ಟಲ್ಲಿ ಸಿಕ್ಕಿ ವಿಶ್ ಮಾಡಿ ಕಾಂಗ್ರ್ಯಾಚುಲೇಷನ್ಸ್ ಬಂದೆ. ಪರಮೇಶ್ವರ್ಜಿ ಅಧ್ಯಕ್ಷರಿದ್ದು ವಿಶ್ ಮಾಡಿ ಬಂದೆ. ನಾನು ಅಜ್ಮೀರಲ್ಲಿ ಹೋಗಿ ಶುಕ್ರವಾರ ನಾನು ನಮಾಜ್ ಮಾಡಿ ಈಗ ನಮ್ಮ ಪ್ರಾರ್ಥನೆ ಮಾಡಿ ಎದ್ದು ಬರ್ತೇನೆ, ಕಾಲ್ ಬರ್ತಾ ಇದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸ್ವೇರಿಂಗ್ ಸೆರೆಮನಿ. ನನಗೆ ಸರಿ ಫ್ಲೈಟು ಇಲ್ಲ ಅಲ್ಲಿಂದ ಬರಲಿಕ್ಕೆ. ಮತ್ತೆ ಬಾಂಬೆಗೆ ಹೋಗಿ ಹೇಗಾದ್ರು 1-2 ಗಂಟೆಗೆ ಬಂದು ಮುಟ್ಟಿದೆ. 2018 ಭಾಳ ಕೊಲಿಷನ್ ಗೌರ್ಮೆಂಟ್, ಬೇರೆ 6-7 ಜನರಿಗೆ ಮಾತಾಗುವಂಥದ್ದು. ಆಯ್ತು, ನಾನು ಎಲ್ಲಿಯೂ ಕೂಡ ಲಾಬಿ ಮಾಡಿ ಅದು ಮಾಡಿ ಆ ಲೆಟ್ರ್ ಈ ಲೆಟ್ರ್ ಯಾವ ಫೋನು ಈ ಜಾತಿ ಲೆಕ್ಕಾಚಾರ ತಗೊಂಡು ನಾನು ಎಲ್ಲಿಗೂ ಮಾಡೋದು. ದೇವ ಇಷ್ಟ ಇದ್ರೆ ಮತ್ತು ಜನ ಪ್ರಾರ್ಥನೆ ಕೊಡ್ತಾರೆ. ಕೊಟ್ಟರೆ ಕೆಲಸ ಮಾಡೋದು, ಕೊಡಿದ್ರೆ ಸಂತೋಷದಿಂದ ಇರೋದು. ಅದನ್ನೇ ನಾವು ತಲೆ ಹಚ್ಚಿಕೊಂಡು ಹೋಗುವಂಥ ವಿಚಾರ ಅದು ಕೂಡ ಇರಲಿಲ್ಲ. ಆಗ ನನಗೆ 2 ಪೋರ್ಟ್ಫೋಲಿಯೋ ಸಿಕ್ಕಿತ್ತು. ಅರ್ಬನ್ ಡೆವಲಪ್ಮೆಂಟ್ ಸಿಕ್ಕಿತ್ತು, ಹೌಸಿಂಗು ಸಿಕ್ಕಿತ್ತು. 2 ಪವರ್ಫುಲ್ ಪೋರ್ಟ್ಫೋಲಿಯೋ. ನಾನು ಎಲ್ಲಿಯೂ ಕೂಡ ಆಯ್ತಾಗಲಿಲ್ಲ. ಅದು ಹೋಯಿತು. ನಾನು ನಮ್ಮಷ್ಟಕ್ಕೆ ನಾನು ಶಾಸಕನ ಕೆಲಸ ಮಾಡ್ತಿದ್ದೆವು. ನಾನು ಪ್ರತಿಪಕ್ಷ ಸ್ಥಾನದಲ್ಲಿದ್ದು ಚೆನ್ನಾಗಿ ಅಲ್ಲಿ ನಾನು ಎಲ್ಲ ಅಸೆಂಬ್ಲಿ ಅಟೆಂಡ್ ಮಾಡಿ ಸಮರ್ಪಕವಾಗಿ ನಲ್ಲಿ ಮಾತನಾಡ್ತಾ ಇದ್ದ ಕಾರಣ ನಾನು ಗುರುತಿಸಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಯಕರಾದಾಗ ನನಗೆ ಪಕ್ಕದಲ್ಲಿ ಉಪನಾಯಕನ ಸ್ಥಾನ ಕೊಟ್ಟಿದ್ರು. ಹೌದು, ಮುಖ್ಯಮಂತ್ರಿಗಳು ಅವಕಾಶ ಬೇಕಂತ ಹೇಳಿ ನೀನೇ ಇವತ್ತು ನಾನು ಬರುವುದಿಲ್ಲ, ನೀನು ನಡೆಸಂತೇಳಿ ನನಗೆ ಫುಲ್ ಜವಾಬ್ದಾರಿ ಕೊಟ್ಟು ಹೋಗ್ತದೆ. ಯಾಕೆ ನನಗೆ ಅದೊಂದು ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಯುವಕರು ಬರ್ತಾರೆ ಸೆಕೆಂಡ್ ಲೀಡರ್ಶಿಪ್ಪಿಗೆ, ಒಂದು ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಕೊಂಡು ಅವ್ರು ಬರ್ತಾನೆ ಇಲ್ಲ, ನೀವು ನಡೆಸುವಂತ ಹೇಳಿ ಬಹುಶಃ ನಾವು ಅದನ್ನು ನಡೆಸಿದ್ದೆವು. ಅದಾಯಿತು. ನೆಕ್ಸ್ಟ್ ಬಂದು ಅವರೇ ಬಂದು ನನಗೆ ಸಭಾಪತಿ ಸ್ಥಾನ ಕೊಟ್ಟರು. ಇನ್ನು ಮುಂದಕ್ಕೆ ಏನಾಗ್ತದೆ ಏನಾಗ್ತದೆ ನಾನು ಅದರ ಬಗ್ಗೆ ಏನು ಚಿಂತೆ ಈಗೇನಿದೆ ಅದಕ್ಕೆ ಚೆನ್ನಾಗಿ ನಾನು ಕೆಲಸ ಮಾಡೋದು. ನೆಕ್ಸ್ಟ್ ನಾವು ತಲೆಯಲ್ಲೇ ಇಲ್ಲ, ಇದನ್ನು ಆಲೋಚನೆ ಮಾಡಲಿಲ್ಲ. ಯಾವಾಗ ನಾವು ಅದನ್ನು ಆಲೋಚನೆ ಮಾಡ್ತೇವೆ ನಮ್ಮ ಇಡೀ ಕೆಲಸವು ಡಿಸ್ಟ್ರಾಕ್ಟ್ ಆಗ್ತದೆ, ನಮ್ಮ ಮನಸ್ಸು ಡಿಸ್ಟ್ರಾಕ್ಟ್ ಆಗ್ತದೆ, ನಮಗೆ ನೆಮ್ಮದಿ ಕೊಡಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ.